ಸರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆಯಾ ಸರ್? ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಬಡವರೇ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ. ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲ್ಪಿಸಬೇಕು. ನಮ್ಮ ಕರ್ತವ್ಯ ಅದು. ಜನರಿಗೆ ಪುನರ್ವಸತಿ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಅದನ್ನು ಮಾಡ್ತಾರೆ. ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿದ್ದಕ್ಕೆ ಸೂಪರ್ ಸಿ ಎಂ ಅಂತ ಕೇಳ್ತಾ ಇರುವಂಥದ್ದು ಸರ್. ಸಿ ಎಂ ಒಬ್ಬರೇ, ಸಿ ಎಂ, ಸೂಪರ್ ಸಿ ಎಂ, ಅನ್ಕಾನ್ಸ್ಟಿಟ್ಯೂಷನ್ ಅಥಾರಿಟಿ, ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಈ ಜನ ಅನ್ಕೋತಾರೆ ಅವ್ರಿಗೆ. ಬಟ್ ಎನಿ ಸಿಟಿಸನ್ ಇನ್ ಇಂಡಿಯಾ ಹ್ಯಾಸ್ ಗಟ್ ಎವ್ರಿ ರೈಟ್ ಟು ಸ್ಪೀಕ್ ಆನ್ ದಿ ಪೀಪಲ್ ದೋಸ್ ಹೂ ಡೋಂಟ್ ಹ್ಯಾವ್ ಶೆಲ್ಟರ್. ಸರ್, ಅದು ಕೇರಳ ಕೇಳಿ, ಯಾರಿಗೆ ಬೇಕಾದ್ರೂ ಒಬ್ಬ ಭಾರತದ ಒಂದು ಪ್ರಜೆಯಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಜನರಿಗೆ ಅನಾನುಕೂಲ ಆದಾಗ, ಪುನರ್ವಸತಿ ಇಲ್ಲದೇ ಇದ್ದಾಗ, ಅನ್ಯಾಯ ಆದಾಗ ಮಾತಾಡುವ ಹಕ್ಕು ಮತ್ತು ಅಧಿಕಾರ ಇದ್ದೇ ಇದೆ. ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ. ಕೇರಳ ಸಿ ಎಂ ಮಾತಾಡಿದ್ದನ್ನ ವಿರೋಧಿಸ್ತೀರಾ? ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೋತೀರಾ? ಹೇಗೆ? ಅದು ನಾವು ವಿರೋಧ ಮಾಡಲೇ ಇಲ್ವಲ್ಲ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ. ಅದು ರಾಜಕೀಯ ಮಾಡೋದು ಸರಿ ಇಲ್ಲ. ಅವರು ಏನು ಮುಖ್ಯಮಂತ್ರಿಗಳಲ್ವಾ? ಈ ಥರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ದಾರೆ ಅಂತ ತಿಳಿದು ಬಂತು. ಆ ಜನರು ಬಡವರಿದ್ದಾರೆ, ನೀವು ಪುನರ್ವಸತಿ ಕಳಿಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮಾತಾಡೋದು. ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎ ಚೀಫ್ ಮಿನಿಸ್ಟರ್ ಫ್ರಮ್ ದಿ ನೈಬರಿಂಗ್ ಸ್ಟೇಟ್. ನಾವು ಫೆಡರಲ್ ಸ್ಟ್ರಕ್ಚರ್ ಇದ್ದೀವಲ್ವಾ? ಆ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿಗಳಿಗೆ ಪತ್ರ, ಈ ಥರ ನಿಮಗೆ ನನಗೆ ಗೊತ್ತಾಯಿತು, ಅದು ನಿಮ್ಮ ಕಸ ವಿಲೇವಾರಿಗೆ ಸೀಮಿತ ಜಾಗ, ಅಲ್ಲಿ ಅವರೆಲ್ಲ ವಾಸ ಇದ್ದಾರೆ, ಅವ್ರನ್ನ ಈ ಜಾಗಕ್ಕೆ ಅಗತ್ಯ ಇರೋದ್ರಿಂದ ಅವ್ರನ್ನ ಈ ಥರ ಖಾಲಿ ಮಾಡಿಸಿದ್ದೀರಿ, ತಕ್ಷಣ ಕೂಡಲೇ ಅವರಿಗೆ ಪುನರ್ವಸತಿ ಮಾಡಿ. ಪ್ರವೇಶ ಅಂತ ಸರ್ಕಾರ ಹೇಳ್ತಾ ಇದೆ, ನೀವು ಹೇಳ್ತಾ ಇದ್ದೀರಿ. ಮತ್ತೆ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ. ಪುನರ್ವಸತಿ ಅನ್ನೋದಾದ್ರೆ ಮುಸ್ಲಿಮರ ಓಲೈಕೆ ಯಾವ ರೀತಿಯಲ್ಲೂ ಆಗೋದಿಲ್ಲ. ವಸತಿ ಕೊಡಬೇಕಾದ್ದು ಸರ್ಕಾರದ ಇಟ್ಸ್ ಎ ಗೌರ್ಮೆಂಟ್ ಪ್ರಯಾರಿಟಿ ಪ್ರೋಗ್ರಾಮ್. ಹೌಸ್ ಇಸ್ ಎ ಪ್ರಯಾರಿಟಿ ಪ್ರೋಗ್ರಾಮ್. ಸೊ ಅದನ್ನು ಮಾಡ್ತಾರೆ. ಮುಸ್ಲಿಮರು ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಓಲೈಕೆ ಪ್ರಶ್ನೆ ಏನು ಬಂತು? ಕೇರಳ ಚುನಾವಣೆಯಲ್ಲಿ ಅದು ಯಾರೋ ಅವ್ರು ಮಾಡ್ಕೋಬಹುದು. ಇಟ್ಸ್ ವೆರಿ ವೆರಿ ಬ್ಯಾಡ್ ಅಂಡ್ ರಾಂಗ್. ಸರ್, ಆ ಜಾಗದಲ್ಲಿ ಕೇರಳದವರೇ ಇರಲಿಲ್ಲ, ಕೇರಳ ಭಾಷೆನ ಮಾತನಾಡೋರು ಇಲ್ಲ ಅಂದ್ರೂ ಕೂಡ ಕೇರಳ ಸರ್ಕಾರ ತಲೆದೂರಿಸ್ತಾ ಇದೆ. ಅದು ನೋಡಿ ನಿಮಗೆಲ್ಲ ಗೊತ್ತಾದ್ಮೇಲೆ ಏನು ಹೇಳ್ಬೇಕು ಹೇಳ್ಬಿಡಿ ದಯವಿಟ್ಟು. ನನ್ನ ಬ್ಯಾಕ್ಗ್ರೌಂಡ್, ನಾನು ಹೇಳಿದ ಬ್ಯಾಕ್ಗ್ರೌಂಡಲ್ಲಿ ಪ್ಲೀಸ್ ಐ ರಿಕ್ವೆಸ್ಟ್ ದಿ ಪ್ರೆಸ್ ಅಂಡ್ ಮೀಡಿಯಾ ಫ್ರೆಂಡ್ಸ್, ಆ ಜಾಗದಲ್ಲಿ ಅವರಿಲ್ಲೇ ಇಲ್ಲ, ಮುಸ್ಲಿಂ ಓಲೈಕೆ ಮಾಡ್ತಿದ್ರೆ. ಚರ್ಚೆ ಆಗ್ತಾ ಇದೆ, ಸರ್ಕಾರದ ಗಮನಕ್ಕೆ ಅದು ಬಂದಿದೆಯಾ? ಅದು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ, ದಯವಿಟ್ಟು. ರಾಜಕೀಯ ಉದ್ದೇಶಕ್ಕೆ ಮಾತಾಡಿರ್ಬೋದು ಸರ್, ಆದ್ರೆ ರಾಜ್ಯ ಸರ್ಕಾರ ಗಾಬರಿಗೆ ಬಿದ್ದು ಹೆದರಿ ರಾಜ್ಯ ಸರ್ಕಾರಕ್ಕೆ ಗಾಬರಿನೂ ಇಲ್ಲ, ಹೆದರಿಕೆನೂ ಇಲ್ಲ. ಬಡ ಜನರಿಗೆ ಪುನರ್ವಸತಿ ಕಲ್ಪಿಸಿಕೊಡೋಕೆ ಸರ್ಕಾರ ಕ್ರಮ ತಗುತ್ತೆ. ವೇಣುಗೋಪಾಲ್ ಅವರು ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ ಸರ್, ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಅವರು ಕೇರಳ ರಾಜಕಾರಣ ಅಲ್ಲಿ ಮಾಡ್ಬೋದಲ್ಲ? ವೇಣುಗೋಪಾಲ್ ಈಸ್ ಅವರ್ ಜನರಲ್ ಸೆಕ್ರೆಟರಿ AICC ಆ್ಯಂಡ್ ಆಲ್ಸೋ ಪಾರ್ಲಿಮೆಂಟ್ ಮೆಂಬರ್. ಆ ಕಾರ್ಯದಿಂದ ಬಂದಿದ್ದಾರೆ. ಗೋವಾ ರಾಜ್ಯದಲ್ಲಿ ಅಲ್ಲಿ ತೊಂದರೆ ಆದಾಗ ವಸತಿ ಕಳಿಸ್ಲಿಲ್ವಾ? ಕೇರಳದಲ್ಲಿ ಬಿದ್ದೋದಾಗ ಅವ್ರಿಗೆ ವಸತಿ ಕೊಡಲಿಲ್ವಾ? ನೀವು ಬಂದಿಲ್ಲ ಕೊಡ್ತೀರಿ ಅಂದರೆ ನಮ್ಮದು ಫೆಡರಲ್ ಸ್ಟ್ರಕ್ಚರ್ಲಿದ್ದೀವಿ. ಒಂದು ಜನಸಮುದಾಯಕ್ಕೆ ತೊಂದರೆ ಆದಾಗ, ಅನಾನುಕೂಲ ಆದಾಗ ಆ ಜನರ ಒಂದು ಬದುಕಿಗೆ ಪುನರ್ವಸತಿ ಕಲ್ಪಿಸೋದು ಒಂದು ಸರ್ಕಾರದ ಜವಾಬ್ದಾರಿ, ನಾಯಕರ ಜವಾಬ್ದಾರಿ. ಅದನ್ನು ರಾಜಕೀಯಗೊಳಿಸೋದು ಸರಿಯಲ್ಲ. ಐ ಕಂಡಮ್ ದಿಸ್. ನಾಳೆ ಬೇರೆಯವರೆಲ್ಲ ಅತಿಕ್ರಮ ಪ್ರವೇಶ ಮಾಡ್ತಾರೆ, ನಮಗೂ ಮನೆ ಕೊಡಿ ಅಂತಾರೆ. ಅದಕ್ಕೂ ಅತಿಕ್ರಮ ಪ್ರವೇಶ ಮಾಡಿದವ್ರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿರೋದು. ಇದು ಟ್ರೆಸ್ಪಾಸ್ ಮಾಡಿದವ್ರಿಗೆ ದೇರ್ ಇಸ್ ನೋ ಸ್ಕೋಪ್ ಇನ್ ಲಾ. ಒಟ್ಟಾರೆ ರಾಜ್ಯದ ಅಭಿವೃದ್ಧಿ, ಉತ್ತಮ ಆಡಳಿತ ಮತ್ತು ಚುನಾವಣಾ ಆಶ್ವಾಸನೆ ಈಡೇರಿಸುವಂಥದ್ದು, ಆ ಕಡೆ ಗಮನ ಹರಿಸಬೇಕು ಅನ್ನೋದು ಉದ್ದೇಶ. ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನೋದಾದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಕೊಡುತ್ತಾ ಸರ್? ಅದೆಲ್ಲ ಅವರೇ ತೀರ್ಮಾನ ಮಾಡಬೇಕಲ್ವಾ? ಇದೆಲ್ಲ ಕಾಂಗ್ರೆಸ್ನ ಹೈಕಮಾಂಡೇ ತೀರ್ಮಾನ ಮಾಡಬೇಕು. 2.5 ವರ್ಷ ಆಯಿತು ಸರ್, ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ. ಸ್ವಲ್ಪ ಸರ್ಕಾರಕ್ಕೆ ವೇಗ ಕೊಡಬೇಕು ಅನ್ನೋದಾದ್ರೆ ಬದಲಾವಣೆ ಆಗಬೇಕು. ಎಲ್ಲ ಆಯಾಮಗಳಲ್ಲಿ ಅವ್ರು ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ನಿವಾರಣೆ ಆಗಿಲ್ಲ ಸರ್. ಎಲ್ಲ ಒಂದ್ ಕಡೆಗೆ ಏನು ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ.
ಸರ್ಕಾರ ಸುಭದ್ರವಾಗಿ ಸ್ಥಿರವಾಗಿದೆ, ಪಕ್ಷ ಗಟ್ಟಿಯಾಗಿದೆ, ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದೀವಿ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಈಗ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕೆ ಎಲ್ಲ ಸೇರಿ ನಾವು ಪ್ರಯತ್ನ ಮಾಡ್ತೀವಿ. ಮರ್ತಿದ್ದಾರೆ ಅಂತ ಪತ್ರ ಎಲ್ಲ ಬರೀತಾ ಇದ್ದಾರೆ ಸರ್. ಸುದರ್ಶನ್ ಅವರೆಲ್ಲ ಸಿಎಂಗೆ ಪತ್ರ ಬರೆದಿದ್ದಾರೆ. ನಿಗಮ ಮಂಡಳಿ ನಾಮನಿರ್ದೇಶನ ಮಾಡಿಲ್ಲ, ನಿಗಮ ಮಂಡಳಿಗೆ ನಿರ್ದೇಶಕರು ನೇಮಕ ಮಾಡಿಲ್ಲ ಅಂತ. ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬರೆದಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ನೋಡಿದೆ. ನಿಗಮ ಮಂಡಳಿ ಇರೋದು ನಿಮ್ಮ ಇಲಾಖೆಯಲ್ಲೇ ಸರ್? ನಮ್ದೆಲ್ಲ ಕೊಟ್ಬಿಟ್ಟಿದ್ದೀವಲ್ಲ, ಅಲ್ಲ, ನಿರ್ದೇಶಕ ಮಂಡಳಿ ಎಲ್ಲವನ್ನು ತುಂಬಿಬಿಟ್ಟಿದ್ದೀವಿ. ಸದಸ್ಯರು ನಮ್ಮ ಇಲಾಖೆ ಎಲ್ಲ ಇದರಲ್ಲಿ ಇಲಾಖೆ ಅಂತ ಅಧ್ಯಕ್ಷಗಳನ್ನು ನಿಮಗೆ ಸದಸ್ಯರುಗಳನ್ನು ನೇಮಕ ಮಾಡಬೇಕು. ಕೆಲವು ದಿನಗಳಲ್ಲಿ ಮಾಡ್ತಾರೆ. ಸರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆಯಾ ಸರ್? ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ, ಬಡವರೇ, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ. ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲ್ಪಿಸಬೇಕು. ನಮ್ಮ ಕರ್ತವ್ಯ ಅದು. ಜನರಿಗೆ ಪುನರ್ವಸತಿ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಅದನ್ನು ಮಾಡ್ತಾರೆ. ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿದ್ದಕ್ಕೆ ಸೂಪರ್ ಸಿಎಂ ಅಂತ ಕೇಳ್ತಾ ಇರುವಂಥದ್ದು ಸರ್. ಸಿ ಎಂ ಒಬ್ಬರೇ, CM, ಸೂಪರ್ CM, ಅನ್ಕಾನ್ಸ್ಟಿಟ್ಯೂಷನ್ ಅಥಾರಿಟಿ, ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಈ ಜನ ಅನ್ಕೋತಾರೆ ಅವ್ರಿಗೆ. ಬಟ್ ಎನಿ ಸಿಟಿಸನ್ ಇನ್ ಇಂಡಿಯಾ ಹ್ಯಾಸ್ ಗಟ್ ಎವ್ರಿ ರೈಟ್ ಟು ಸ್ಪೀಕ್ ಆನ್ ದಿ ಪೀಪಲ್ ದೋಸ್ ಹೂ ಡೋಂಟ್ ಹ್ಯಾವ್ ಶೆಲ್ಟರ್. ಸರ್, ಅದು ಕೇರಳ ಕೇಳಿ, ಯಾರಿಗೆ ಬೇಕಾದ್ರೂ ಒಬ್ಬ ಭಾರತದ ಒಂದು ಪ್ರಜೆಯಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಜನರಿಗೆ ಅನಾನುಕೂಲ ಆದಾಗ, ಪುನರ್ವಸತಿ ಇಲ್ಲದೇ ಇದ್ದಾಗ, ಅನ್ಯಾಯ ಆದಾಗ ಮಾತಾಡುವ ಹಕ್ಕು ಮತ್ತು ಅಧಿಕಾರ ಇದ್ದೇ ಇದೆ. ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ. ಕೇರಳ ಸಿಎಂ ಮಾತಾಡಿದ್ದನ್ನ ವಿರೋಧಿಸ್ತೀರಾ? ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೋತೀರಾ? ಹೇಗೆ? ಅದು ನಾವು ವಿರೋಧ ಮಾಡಲೇ ಇಲ್ವಲ್ಲ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ. ಅಲ್ಲ, ಕೇರಳ ಸಿಎಂ ಸರಿ ಇದೆ ಅಂತೀರಾ ಸರ್? ಕೇರಳ ಕೇರಳ ಸಿಎಂ ಸರಿ ಇದೆಯಾ? ಅದು ರಾಜಕೀಯ ಮಾಡೋದು ಸರಿ ಇಲ್ಲ. ಅವರು ಏನು ಮುಖ್ಯಮಂತ್ರಿಗಳಲ್ವಾ? ಈ ಥರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ದಾರೆ ಅಂತ ತಿಳಿದು ಬಂತು. ಆ ಜನರು ಬಡವರಿದ್ದಾರೆ, ನೀವು ಪುನರ್ವಸತಿ ಕಳಿಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮಾತಾಡೋದು. ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎ ಚೀಫ್ ಮಿನಿಸ್ಟರ್ ಫ್ರಮ್ ದಿ ನೈಬರಿಂಗ್ ಸ್ಟೇಟ್. ನಾವು ಫೆಡರಲ್ ಸ್ಟ್ರಕ್ಚರ್ ಇದ್ದೀವಲ್ವಾ, ಆ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿಗಳಿಗೆ ಪತ್ರ ಈ ಥರ ನಿಮಗೆ ನನಗೆ ಗೊತ್ತಾಯಿತು, ಅದು ನಿಮ್ಮ ಕಸ ವಿಲೇವಾರಿಗೆ ಸೀಮಿತ ಜಾಗ, ಅಲ್ಲಿ ಅವರೆಲ್ಲ ವಾಸ ಇದ್ದಾರೆ, ಅವ್ರನ್ನ ಈ ಜಾಗಕ್ಕೆ ಅಗತ್ಯ ಇರೋದ್ರಿಂದ ಅವ್ರನ್ನ ಈ ಥರ ಖಾಲಿ ಮಾಡಿಸಿದ್ದೀರಿ, ತಕ್ಷಣ ಕೂಡಲೇ ಅವರಿಗೆ ಪುನರ್ವಸತಿ ಮಾಡಿ. ಪ್ರವೇಶ ಅಂತ ಸರ್ಕಾರ ಹೇಳ್ತಾ ಇದೆ, ನೀವು ಹೇಳ್ತಾ ಇದ್ದೀರಿ. ಮತ್ತೆ ಮುಸ್ಲಿಮರ ಓಲೈಕೆ ಮಾಡ್ತಾ ಬೇರೆ ಕಡೆ ಪುನರ್ವಸತಿ ಅನ್ನೋದಾದ್ರೆ ಮುಸ್ಲಿಮರ ಓಲೈಕೆ ಯಾವ ರೀತಿಯಲ್ಲೂ ಆಗೋದಿಲ್ಲ. ವಸತಿ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಇಟ್ಸ್ ಎ ಗೌರ್ಮೆಂಟ್ ಪ್ರಯಾರಿಟಿ ಪ್ರೋಗ್ರಾಮ್. ಹೌಸ್ ಇಸ್ ಎ ಪ್ರಯಾರಿಟಿ ಪ್ರೋಗ್ರಾಮ್. ಸೊ ಅದನ್ನು ಮಾಡ್ತಾರೆ. ಮುಸ್ಲಿಮರು ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಓಲೈಕೆ ಪ್ರಶ್ನೆ ಏನು ಬಂತು? ಕೇರಳ ಚುನಾವಣೆಯಲ್ಲಿ ಮುಸ್ಲಿಂ ಮಾಡ್ತಾ ಇದ್ದಾರೆ. ಅದು ಯಾರೋ ಅವ್ರು ಮಾಡ್ಕೋಬಹುದು. ಇಟ್ಸ್ ವೆರಿ ಬ್ಯಾಡ್ ಅಂಡ್ ರಾಂಗ್. ಸರ್, ಆ ಜಾಗದಲ್ಲಿ ಕೇರಳದವರೇ ಇರ್ಲಿಲ್ಲ, ಕೇರಳ ಭಾಷೆನ ಮಾತನಾಡೋರು ಇಲ್ಲ ಅಂದ್ರೂ ಕೂಡ ಕೇರಳ ಸರ್ಕಾರ ತಲೆದೂರಿಸ್ತಾ ಇದೆ. ಅದು ನೋಡಿ ನಿಮಗೆಲ್ಲ ಗೊತ್ತಾದ್ಮೇಲೆ ಏನು ಹೇಳ್ಬೇಕು ಹೇಳ್ಬಿಡಿ ದಯವಿಟ್ಟು. ನನ್ನ ಬ್ಯಾಕ್ಗ್ರೌಂಡ್, ನಾನು ಹೇಳಿದ ಬ್ಯಾಕ್ಗ್ರೌಂಡಲ್ಲಿ ಪ್ಲೀಸ್ ಐ ರಿಕ್ವೆಸ್ಟ್ ದಿ ಪ್ರೆಸ್ ಅಂಡ್ ಮೀಡಿಯಾ ಫ್ರೆಂಡ್ಸ್, ಆ ಜಾಗದಲ್ಲಿ ಅವರಿಲ್ಲೇ ಇಲ್ಲ, ಮುಸ್ಲಿಂ ಓಲೈಕೆ ಮಾಡ್ತಿದ್ರೆ. ಚರ್ಚೆ ಆಗ್ತಾ ಇದೆ, ಸರ್ಕಾರದ ಗಮನಕ್ಕೆ ಅದು ಬಂದಿದೆಯಾ? ಅದು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ, ದಯವಿಟ್ಟು. ರಾಜಕೀಯ ಉದ್ದೇಶಕ್ಕೆ ಮಾತಾಡಿರ್ಬೋದು ಸರ್, ಆದ್ರೆ ರಾಜ್ಯ ಸರ್ಕಾರ ಗಾಬರಿಗೆ ಬಿದ್ದು ಹೆದರಿ ರಾಜ್ಯ ಸರ್ಕಾರಕ್ಕೆ ಗಾಬರಿನೂ ಇಲ್ಲ, ಹೆದರಿಕೆನೂ ಇಲ್ಲ. ಬಡ ಜನರಿಗೆ ಪುನರ್ವಸತಿ ಕಲ್ಪಿಸಿಕೊಡೋಕೆ ಸರ್ಕಾರ ಕ್ರಮ ತಗುತ್ತೆ. ವೇಣುಗೋಪಾಲ್ ಅವರು ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ ಸರ್, ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಅವರು ಕೇರಳ ರಾಜಕಾರಣ ಅಲ್ಲಿ ಮಾಡ್ಬೋದಲ್ಲ? ವೇಣುಗೋಪಾಲ್ ಈಸ್ ಅವರ್ ಜನರಲ್ ಸೆಕ್ರೆಟರಿ AICC ಆ್ಯಂಡ್ ಆಲ್ಸೋ ಪಾರ್ಲಿಮೆಂಟ್ ಮೆಂಬರ್. ಆ ಕಾರ್ಯದಿಂದ ಬಂದಿದ್ದಾರೆ. ಗೋವಾ ರಾಜ್ಯದಲ್ಲಿ ಅಲ್ಲಿ ತೊಂದರೆ ಆದಾಗ ವಸತಿ ಕಳಿಸ್ಲಿಲ್ವಾ? ಕೇರಳದಲ್ಲಿ ಬಿದ್ದೋದಾಗ ಅವ್ರಿಗೆ ವಸತಿ ಕೊಡಲಿಲ್ವಾ? ನೀವು ಬಂದಿಲ್ಲ ಕೊಡ್ತೀರಿ ಅಂದರೆ ನಮ್ಮದು ಫೆಡರಲ್ ಸ್ಟ್ರಕ್ಚರ್ಲಿದ್ದೀವಿ. ಒಂದು ಜನಸಮುದಾಯಕ್ಕೆ ತೊಂದರೆ ಆದಾಗ, ಅನಾನುಕೂಲ ಆದಾಗ ಆ ಜನರ ಒಂದು ಬದುಕಿಗೆ ಪುನರ್ವಸತಿ ಕಲ್ಪಿಸೋದು ಒಂದು ಸರ್ಕಾರದ ಜವಾಬ್ದಾರಿ, ನಾಯಕರ ಜವಾಬ್ದಾರಿ. ಅದನ್ನು ರಾಜಕೀಯಗೊಳಿಸೋದು ಸರಿಯಲ್ಲ.
ಐ ಕಂಡಮ್ ದಿಸ್. ಸರ್ ನಾಳೆ ಬೇರೆಯವರೆಲ್ಲ ಅತಿಕ್ರಮ ಪ್ರವೇಶ ಮಾಡ್ತಾರೆ, ನಮಗೂ ಮನೆ ಕೊಟ್ಕೊಡಿ ಅಂತಾರೆ, ಅದಕ್ಕೂ ಅತಿಕ್ರಮ ಪ್ರವೇಶ ಮಾಡಿದವ್ರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿರೋದು. ಇದು ಟ್ರೆಸ್ ಪಾಸ್ ಮಾಡಿದವ್ರಿಗೆ ದೇರ್ ಇಸ್ ನೋ ಸ್ಕೋಪ್ ಇನ್ ಲಾ. ಒಟ್ಟಾರೆ ರಾಜ್ಯದ ಅಭಿವೃದ್ಧಿ, ಉತ್ತಮ ಆಡಳಿತ ಮತ್ತು ಚುನಾವಣಾ ಆಶ್ವಾಸನೆ ಈಡೇರಿಸುವಂಥದ್ದು, ಆ ಕಡೆ ಗಮನ ಹರಿಸಬೇಕು ಅನ್ನೋದು ಉದ್ದೇಶ. ಸರ್, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನೋದಾದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಕೊಡುತ್ತಾ ಸರ್? ಅದೆಲ್ಲ ಅವರೇ ತೀರ್ಮಾನ ಮಾಡಬೇಕಲ್ವಾ. ಇದೆಲ್ಲ ಕಾಂಗ್ರೆಸ್ನ ಹೈಕಮಾಂಡೇ ತೀರ್ಮಾನ ಮಾಡಬೇಕು. 2.5 ವರ್ಷ ಆಯ್ತು ಸರ್, ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ. ಸ್ವಲ್ಪ ಸರ್ಕಾರಕ್ಕೆ ವೇಗ ಕೊಡಬೇಕು ಅನ್ನೋದಾದ್ರೆ ಬದಲಾವಣೆ ಆಗಬೇಕು ಎಲ್ಲ ಆಯಾಮಗಳಲ್ಲಿ ಅವ್ರು ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ಸರ್, ಇನ್ನೂ ಕೂಡ ಈ ಗೊಂದಲ ನಿವಾರಣೆ ಆಗಿಲ್ಲ ಸರ್. ಎಲ್ಲ ಒಂದ್ ಕಡೆಗೆ ಏನು ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ. ಸರ್ಕಾರ ಸುಭದ್ರವಾಗಿ ಸ್ಥಿರವಾಗಿದೆ, ಪಕ್ಷ ಗಟ್ಟಿಯಾಗಿದೆ, ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದೀವಿ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಈಗ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕೆ ಎಲ್ಲ ಸೇರಿ ನಾವು ಪ್ರಯತ್ನ ಮಾಡ್ತೀವಿ. ಮರ್ತಿದ್ದಾರೆ ಅಂತ ಪತ್ರ ಎಲ್ಲ ಬರೀತಾ ಇದ್ದಾರೆ ಸರ್. ಸುದರ್ಶನ್ ಅವರೆಲ್ಲ ಸಿಎಂಗೆ ಪತ್ರ ಬರೆದಿದ್ದಾರೆ, ನಿಗಮ ಮಂಡಳಿ ನಾಮನಿರ್ದೇಶನ ಮಾಡಿಲ್ಲ, ನಿಗಮ ಮಂಡಳಿಗೆ ನಿರ್ದೇಶಕರು ನೇಮಕ ಮಾಡಿಲ್ಲ ಅಂತ. ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬರೆದಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ನೋಡಿದೆ. ನಿಗಮ ಮಂಡಳಿ ಇರೋದು ನಿಮ್ಮ ಇಲಾಖೆಯಲ್ಲೇ ಸರ್? ನಮ್ದೆಲ್ಲ ಕೊಟ್ಬಿಟ್ಟಿದ್ದೀವಲ್ಲ, ಅಲ್ಲ, ನಿರ್ದೇಶಕ ಮಂಡಳಿ ಎಲ್ಲವನ್ನು ತುಂಬಿಬಿಟ್ಟಿದ್ದೀವಿ. ಸದಸ್ಯರು ನಮ್ಮ ಇಲಾಖೆ ಎಲ್ಲ ಇದರಲ್ಲಿ ಇಲಾಖೆ ಅಂತ ಅಧ್ಯಕ್ಷಗಳನ್ನ ನಿಮ್ಮದಿದೆ, ಸದಸ್ಯರುಗಳನ್ನು ನೇಮಕ ಮಾಡಬೇಕು. ಕೆಲವು ದಿನಗಳಲ್ಲಿ ಮಾಡ್ತಾರೆ.